ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಇವಾಗ ನಾನು ಅಧ್ಯಾಯ 1 ಪಾರ್ಟ್ ಎ ಬುಕ್ನ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತಾಯಿದ್ದೀನಿ. ಇದೇ ಬರುತ್ತೆ ಈ ಪಾಠದಿಂದ. ಇಷ್ಟನ್ನೇ ಓದಿ ಕರೆಕ್ಟಾಗಿ, ಒಂದನೇ ಪಾಠದಿಂದ ಕರೆಕ್ಟಾಗಿ ಇಷ್ಟನ್ನು ಓದಿ. ಇವಾಗ ನಾನು ಓದ್ಕೊಂಡು ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಆಲನ್ನು ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇವತ್ತಿಂದನೂ ಬಿಡ್ತಾಯಿದ್ದೀವಿ, ನಾಳೆನೂ ಬಿಡ್ತೀವಿ. ಸೊ ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗ ಬೇಗ ಬನ್ನಿ ಹೋಗೋಣ. ಇವಾಗ ಒಂದನೇ ಕ್ವೆಶನ್ ನೋಡೋದಾದರೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು? ಉತ್ತರ ಬಂದ್ಬಿಟ್ಟು ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಎರಡನೇ ಕ್ವೆಶನ್, ರಾಸಾಯನಿಕ ಸಮೀಕರಣದ ಉಪಯೋಗವೇನು? ಉತ್ತರ ರಾಸಾಯನಿಕ ಸೂತ್ರಗಳನ್ನು ಬಳಸಿ ರಾಸಾಯನಿಕ ಕ್ರಿಯೆಯ ಸಾಂಕೇತಿಕ ನಿರೂಪಣೆ ಮಾಡಬಹುದು. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಹೇಗೆ? ಇದು ಇಂಪಾರ್ಟೆಂಟ್ ಕ್ವೆಶನ್. ರಾಸಾಯನಿಕ ಸಂರಕ್ಷಣಾ ನಿಯಮದ ಅನುಸಾರ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. ಈ ರೀತಿ ನಾಲ್ಕನೇ ಕ್ವೆಶನ್ ನೋಡ್ಕೊಳ್ಳಿ. ರಾಸಾಯನಿಕ ಸಮೀಕರಣಗಳ ವಿಧಗಳು ಎಷ್ಟು? ಆಮೇಲೆ ರಾಸಾಯನಿಕ ಸಂಯೋಗ ಎಂದರೇನು? ಉದಾಹರಣೆ ಕೊಡಿ. ಕೆಳಗಡೆ ಉದಾಹರಣೆ ಇದೆ. CaO + H2O = CaOH2 + ಉಷ್ಣ. ಆರನೇ ಕ್ವೆಶನ್, ವಿಭಜನೆ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಏಳನೇ ಕ್ವೆಶನ್, ಆನ್ಸರ್ ಇದೆ ಕೆಳಗಡೆ, ಈಸಿಯಾಗಿದೆ ಆನ್ಸರ್ಗಳು, ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ. ಸುಲಭವಾಗಿ ಮಾಡಿದ್ದಾರೆ ಇದನ್ನು ಆನ್ಸರ್ಸ್ನ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಆನ್ಸರ್ಗಳನ್ನ. ಬೇಕಾದ್ರೆ ಬರ್ಕೊಳ್ಳಿ ಒಂದು ಕಡೆ. ಇದು ಒಂದನೇ ಪಾಠದಿಂದ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಇದರಲ್ಲಿ ಔಟ್ ಆಫ್ ಔಟ್ ಸಿಗುತ್ತೆ ಈ ಪಾಠದಿಂದ. ನೋಡಿ, ಇದು ಕೂಡ 2 ಮಾರ್ಕ್ಸ್ಗೆ ಬರುವಂಥ ಕ್ವೆಶನ್ನೇ. ಉತ್ಕರ್ಷಣೆ ಮತ್ತು ಅಪಘರ್ಷಣೆ ಕ್ರಿಯೆ ನಡುವಿನ ವ್ಯತ್ಯಾಸಗಳು. ರೆಕಾರ್ಡ್ಸ್ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್. ಕಮಟುವಿಕೆ ಎಂದರೇನು? ಇದು ಆಲ್ಸೋ ಏನು? ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ತುಂಬುತ್ತಾರೆ ಏಕೆ? ಇಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆದು ಉದಾಹರಣೆ ಸಮೇತ ಕೊಟ್ಟವ್ರ ಕೆಳಗಡೆಯಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ನೋಡ್ಕೊತಾ ಇದ್ದೀನಿ. ನೋಡಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಮತ್ತು ಕಲ್ಲಿದ್ದಲಿನ ದಹನ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ಗೆ ಆಲ್ರೆಡಿ ಬಿಟ್ಟಿದ್ದೀನಿ ನಾನು ಒಂದು PDF-ನ, ಅದು ಸ್ಕೋರಿಂಗ್ ಪ್ಯಾಕೇಜ್ನ. ಮತ್ತೊಂದು ಬಿಡ್ತೀನಿ ಬೇಕಂದರೆ, ಅದು ನಾಳೆ ಬಿಡ್ತೀನಿ. ಇವಾಗ ಕನ್ನಡ ಮೀಡಿಯಮ್ ಬಿಡ್ತಾಯಿದ್ದೀನಿ. ಇವಾಗ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೋಡಿ ನಿಮಗೆ ಅಲ್ಲೇ ಉತ್ತರ ಕೊಡ್ತೀನಿ. ಇಲ್ಲ ನೀವು ಏನು ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ನಾವು ವೀಡಿಯೋ ಮಾಡ್ತಿರೋದು. ಅದೊಂದು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೀವು ವಿತ್ ಆನ್ಸರ್ಸ್ ಬೇಕಂತ ಸಲುವಾಗಿ ನಾನು ತಿರ್ಗಾ ಮತ್ತೆ ವಿತ್ ಆನ್ಸರ್ಸ್ನ ಇದು ಮಾಡ್ತಾಯಿದ್ದೀನಿ. ನೋಡಿ, ಅಭ್ಯಾಸ ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಕರೆಕ್ಟಾಗಿ ಒಳಗಡೆ ಓದ್ಕೊಳ್ಳಿ. ಅಭ್ಯಾಸ ಪ್ರಶ್ನೆಗಳ ಕಡೆನೂ ಗಮನ ಇರಲಿ. ನೋಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಇದು ಸರಿದೂಗಿಸೋದು ತುಂಬ ಇಂಪಾರ್ಟೆಂಟ್. ಹೇಳಿದ್ದೀನಿ ನಿಮಗೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ರಾಸಾಯನಿಕ ಸಮೀಕರಣ ಸರಿದೂಗಿಸೋದು ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ ಅಂದ್ಕೊತೀನಿ. ಅದು ಒಂದು ವೇಳೆ ಆದರೆ ನಾಳೆ ಬೆಳಗ್ಗೆ ಅದನ್ನು ನಿಮಗೆ ಇಲ್ಲೇ ಹೇಳ್ಕೊಡ್ತೀನಿ ನಾನು ಲೈವಾಗಿ. ಇದರಿಂದ ಬರ್ಬೋದಂತ ಒಂದೇ ಚಿತ್ರ ಬರುತ್ತೆ ಇದರಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಕೇಳ್ಬೋದಂತ ಚಿತ್ರ ಅಂದರೆ ಇದನ್ನೇ ಕನ್ಫರ್ಮ್ ಅಂದ್ಕೊಂಬಿಡಿ, ಈ ಚಿತ್ರನ. ಇದರಿಂದ ಈ ಲೆಸನಿಂದ ಇದೊಂದೇ ಕೇಳೋಕ್ಕೆ ಸಾಧ್ಯ. ಇದನ್ನೇ ಕೇಳಬೇಕು ಕೇಳಿದರೆ. ಸೊ ಇದನ್ನು ಕರೆಕ್ಟ್ ಅಭ್ಯಾಸ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ನೆಕ್ಸ್ಟ್ 2ನೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲ ಮತ್ತು ಲವಣಗಳ ಮೇಲೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಗೂ ಒಂದು ಪ್ರೋತ್ಸಾಹ ದೊರೆಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.